ಅಪ್ಪಟ ಗ್ರಾಮೀಣ ಭಾಗ ಇದು. ಚಿಕ್ಕ ಬೈರಮಂಗಲ ಅಪ್ಪಟ ಗ್ರಾಮೀಣ ಭಾಗ. ಇಲ್ಲಿನ ರಸ್ತೆ, ಮನೆ, ಮತ್ತೆ ಇಲ್ಲಿ ಮರ, ಗಿಡ, ಗುಡಿ ಇವೆಲ್ಲ ನೋಡಿದ್ರೆ ಗ್ರಾಮೀಣ ಭಾಗದಿಂದ ಅಪ್ಪಟ ಗ್ರಾಮೀಣ ಭಾಗ, ಫಲವತ್ತಾದ ಭೂಮಿ, ಇದನ್ನ ಒಂದು ಚಿತ್ರಣವನ್ನೇ ಬದಲಾಯಿಸಕ್ ಹೊರಟಿದ್ದಾರೆ ಈ ರಾಜಕಾರಣಿಗಳು. ಕೇವಲ ಅವರಿಗೆ ಯಾರು ಈ ರೀತಿ ಒತ್ತಡ ತರ್ತಾ ಇರೋರು? ಯಾವ ಬಿಲ್ಡರ್ಸ್ ಈ ರೀತಿ ಒತ್ತಡ ತರ್ತಾ ಇರೋದು? ತಾವು ಯಾರಿಗೆ ನಿರ್ಮಿಸ್ತಾ ಇದ್ದೀರಾ? ಇಲ್ಲಿ ಎಲ್ಲರೂ ಮನೆ ಕಟ್ಕೊಂಡಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಜೀವನದಲ್ಲಿ ಒಂದು ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ. ನೋಡಿ, ಇಲ್ಲಿ ಹಸು ಇದೆ. ಆ ಹಸುಗಳ ಮೂಲಕ ಅವರು ಬದುಕನ್ನ ಕಟ್ಕೊಂಡಿದ್ದಾರೆ. ಅಂತಹವರ ಬದುಕನ್ನ ನಾಶ ಮಾಡಿ ಯಾವ ಬಿಲ್ಡರ್ಸ್, ಡಿ ಕೆ ಶಿವಕುಮಾರ್, ನಿಮ್ಗೆ ಯಾವ ಬಿಲ್ಡರ್ಸ್ ಅಷ್ಟೊಂದು ಒತ್ತಡ ಹಾಕ್ತಾ ಇದ್ದಾರೆ? ಯಾರ ಭಯ ನಿಮ್ಗಿದೆ? ಅಟ್ಲೀಸ್ಟ್ ಕರ್ನಾಟಕದ ಜನರಿಗೆ ಹೇಳಿ, ಅವರಾದ್ರೂ ನಿಮ್ಗೆ ಸಹಾಯಕ್ಕೆ ಬರ್ತಾರೆ. ಯಾರು ಹೆದರಿಸ್ತಾ ಇದ್ದಾರೆ ನಿಮ್ಗೆ? ಯಾವ ದಿಲ್ಲಿ ನವಾಬ್ರು ನಿಮ್ಮನ್ನ ಎದುರಿಸ್ತಾ ಇದ್ದಾರೆ? ಯಾವ್ದಾದ್ರು ದಿಲ್ಲಿ ನವಾಬ್ರು ನಿಮ್ಮನ್ನ ಎದುರಿಸ್ತಾ ಇದಾರ? ಇದನ್ನ ಟೌನ್ಶಿಪ್ ಮಾಡ್ಲೇಬೇಕು ಅಂತ ಹೇಳಿ ಬೇರೆ ಬೇರೆ ರಾಜ್ಯದಿಂದ ಜನ ತುಂಬಕ್ಕೆ ಇಲ್ಲಿ ಟೌನ್ಶಿಪ್ ಮಾಡ್ಬೇಕಾ? ನೀವು ಬೇರೆ ರಾಜ್ಯ, ನೀವು ಗೆದ್ದಿರೋದು ಕರ್ನಾಟಕದ ಜನರಿಂದ. ಏನು ಕಂಚುಗಾರನ ಹಳ್ಳಿ ಗ್ರಾಮದಲ್ಲಿರೋರು ನಿಮ್ಮನ್ನ ಗೆಲ್ಸಿದ್ದು. ಇವತ್ತು ಗಾಂಧಿ ಫೋಟೋ ಹಾಕೊಂಡು ನೇತಾಕೊಂಡು ಹೋಗ್ತಾ ಇರ್ತೀರಾ ನೀವು. ಗಾಂಧಿ ವಿಚಾರಧಾರೆ ಇಲ್ಲದ ಡಿ ಕೆ ಶಿವಕುಮಾರ್, ಗಾಂಧಿ ವಿಚಾರಧಾರೆಯನ್ನ ಬೆಳೆಸ್ಕೊಂಡ್ರೆ ನೀವು ಮಾತ್ರ ಕಾಂಗ್ರೆಸ್ ಅಲ್ಲಿ ಇರೋದಕ್ಕೆ ಲಾಯಕ್, ಇಲ್ದಿರ ನಾಲಾಯಕ್ ನೀವು ಕಾಂಗ್ರೆಸ್ ಅಲ್ಲಿ ಇರೋಕ್ಕೆ. ವೀಕ್ಷಕರು, ನಾನು ಯಾವಾಗ್ಲೂ ಒಂದು ವಿಡಿಯೋ ನೋಡ್ತಾ ಇರ್ತೀನಿ ಸ್ವಿಟ್ಜರ್ಲ್ಯಾಂಡ್ದು. ಅಲ್ಲಿ ಹೇಗೆ ಹೈನುಗಾರಿಕೆಯನ್ನ ಬದುಕನ್ನ ಕಟ್ಕೊಂಡಿದ್ದಾರೆ ಅಂತಹ. ಇಲ್ಲಿ ಬಂದಾಗ ಒಂದು ಮಗು ಹಸುವಿನ ಸಗಣಿಯನ್ನ ಎತ್ತಿ ಎಲ್ಲ ಕೆಲಸನ ಅವನು ಬಾಲ್ಯ ವ್ಯವಸ್ಥೆಯಲ್ಲೇ ಕಲ್ತ್ಕೋತಾ ಇದ್ದಾನೆ. ಅವ್ರ ತಂದೆ ಇದ್ದಾರೆ, ಇಲ್ಲಿ ಮಾತನಾಡ್ಸೋಣ. ಸರ್, ನಿಮ್ಮ ಮಗನ್ಗೆ ಎಲ್ಲಾ ಕೆಲಸ ಕಲಿಸಿದ್ದೀರಾ? ಖಂಡಿತ ಮೇಡಮ್. ಈಗ ಅವನಿಗೆ 9 ವರ್ಷ 10 ವರ್ಷ. ಈಗಿಂದಾನೇ ಅವನಿಗೆ ಮುಂದೆ ರೈತರ ಬಗ್ಗೆ, ರೈತರ ಜೀವನದ ಬಗ್ಗೆ, ಹೈನುಗಾರಿಕೆ ಬಗ್ಗೆ ಕಲಿಸ್ತಾ ಇದ್ದೀನಿ ಮೇಡಮ್. ಕಲಿಸ್ತಾ ಇದ್ದಾರೆ? ಕೆಲಸ ಮಾಡ್ತಾರೆ ಮಕ್ಕಳು? ಖಂಡಿತ ಮಾಡ್ತಾರೆ ಮೇಡಮ್. ಅವ್ರಿಗೆ ಆಗುವಂತ ಕೆಲಸ ಪ್ರತಿಯೊಂದು ಕೆಲಸನ ಕಲಿಸ್ತಾ ಇದ್ದೀನಿ. ಹಸು ಮೈ ತೊಳಿತಾರೆ, ಹಾಲು ಕರೀತಾರೆ, ಆಮೇಲೆ ಹುಲ್ಲು ಕಟ್ ಮಾಡೋ ಮಿಷಿನ್ ಇದೆ, ಹುಲ್ಲು ಹೊಡಿತಾರೆ. ಪ್ರತಿಯೊಂದು ಕೆಲಸನೂ ಕಲಿಸ್ತಾ ಇದ್ದೀನಿ ಮೇಡಮ್ ಈಗಿಂದಾನೆ. ಈಗ ನೋಡಿ, ಸರ್ಕಾರ ಇಲ್ಲಿ ಬರೀ ಹಸಿರಿಲ್ಲ, ಜನರಿಗೆ ಬೆಂಗಳೂರಿಗೆ ನೀವು ಆಹಾರ ಒದಗಿಸ್ತೀರಾ. ಎಲ್ಲ ಹಣ್ಣು ಹಂಪಲು ತರಕಾರಿ ಜೊತೆಗೆ ಹಾಲು ಇಲ್ಲಿ ಮಿಲ್ಕ್ ಇಂದಾನೆ ಎಷ್ಟೊಂದ್ ಜನ ಬದುಕನ್ನು ಕಟ್ಕೊಂಡಿದ್ದಾರೆ. ಇಂಥದ್ದನ್ನ ಇಲ್ಲಿ ಲಕ್ಷಾಂತರ ಹಸುಗಳಿದಾವೆ. ಇಂಥ ಹಸುಗಳನ್ನ ಕನ್ಸಿಡರ್ ಮಾಡ್ತಾ ಇಲ್ವಾ ಸರ್ಕಾರ? ಈ ಹಸುಗಳನ್ನೆಲ್ಲ ಏನ್ ಮಾಡಿ ಸಾಯಿಸಕ್ಕಾಗತ್ತಾ ಇವ್ರ ಭೂಮಿ ಕಿತ್ಕೊಂಡ್ರೆ? ಮೇಡಮ್, ಇದು ಒಂಥರ ಹೆಂಗೆ ಅಂದ್ರೆ ಕುರುಡು ಸರ್ಕಾರ ಆಗ್ಬಿಟ್ಟೈತೆ ಇದು. ರೈತರಿಗೆ ಕಣ್ಣು ಬಟ್ಟೆ ಕಟ್ಟಿ ವ್ಯಾಪಾರ ಮಾಡ್ದಂಗೆ ಆಯ್ತೈತೆ. ಈಗ ಏನು ಅಂದ್ರೆ ಅವ್ರು ಕಾಣಿಸುತ್ತೆ, ಯಾಕೆಂದ್ರೆ ಅವ್ರಿಗೆ ಗೊತ್ತು. ಯಾಕಂದ್ರೆ ಸರ್ಕಾರ ಪ್ರತಿನಿತ್ಯ ಖಂಡಿತ ಇಲ್ಲ ಮೇಡಮ್. DC ಯಾವತ್ತು ನಮ್ಮನೆ ಹತ್ರ ಬರೋದಿರ್ಲಿ, ನಮ್ಮ ಈ ಹೋರಾಟದ ಇದಕ್ಕೆ ಬಂದಿಲ್ಲ ಅನ್ಸುತ್ತೆ. ಅವ್ರಿಗೆ ಒಂದು ಮಾತನ್ನ ಸ್ಪಷ್ಟವಾಗಿ ನಿಮ್ಮ ಮೂಲಕ ಏನ್ ಹೇಳ್ತೀನಿ ಅಂದ್ರೆ, ಅವರು ಲಕ್ಷಾಂತರ ಆಲೋಚನೆ ತರೋದು ಅವ್ರಿಗೆ ಗೊತ್ತು. ಇಲ್ಲಿ ರೈತರು ಎಷ್ಟು ಜೀವನ ಮಾಡ್ತಾ ಇದ್ದಾರೆ ಅಂತಾನು ಗೊತ್ತು. ಇಲ್ಲಿ ವಾತಾವರಣ ಏನು ಅಂತ ಗೊತ್ತು. ಹೈನುಗಾರಿಕೆಯಿಂದ ಏನು ಎಷ್ಟು ಜೀವನ ಕಟ್ಕೊಂಡಿದ್ದಾರೆ ಅಂತ ಗೊತ್ತು. ಬಿಜೆಪಿ ಅವರು ಯಾವಾಗ್ಲೂ ಹೇಳ್ತಾರೆ ಗೋಮಾತೆ. ಆ ಬಿಜೆಪಿಯ ಗೋರಕ್ಷಕರು ಎಲ್ಲಿ ಕಾಣಿಯಾಗಿದ್ದಾರೆ ಈಗ?
ಅವರು ಎಲ್ಲಿ ಕಾಣೆಯಾಗಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಈಗ ನಾವು ಒಂದು ಏನು ಅಂತಂದರೆ ಈ BJP ಪಕ್ಷದವ್ರಿಗಾಗಲಿ ನಮ್ಮ ಹಿಂದೂ ಸಂಘಟನೆಯವರು ಮೇನ್ ಹಿಂದೂ ಸಂಘಟನೆಯವ್ರಿಗೆ ಹೇಳ್ತೀನಿ ಸರ್, ಇಲ್ಲಿ ಮಾತಿಗೆ ಮುಂಚೆ ಅಲ್ಲೆಲ್ಲೋ ಒಂದು ಟ್ರಕ್ ಹಿಡ್ದು ನಾವು ಆ ಟ್ರಕ್ಕಲ್ಲಿ 150 ದನ 20 ದನ ಇಲ್ಲಿ ಲಕ್ಷಾಂತರ ದನ ಆಯ್ತು ಹಾಳು ಮಾಡ್ತಾ ಇದ್ದಾರೆ, ಲಕ್ಷಾಂತರ ರೈತರ ಬದುಕನ್ನು ಹಾಳು ಮಾಡ್ತಾ ಇದ್ದಾರೆ. ಈಗ ನಾನು ಉದಾಹರಣೆ ಒಬ್ಬ ಹೈನುಗಾರಿಕೆ, ನಾನು ಒಂದು 8 ಹಸು ಇದ್ದಾವೆ, ನನ್ನನ್ನು ಇಲ್ಲಿ ಭೂಮಿಯಿಂದ ಕಿತ್ತಿ ನಮ್ಮನ್ನೆಲ್ಲೋ ಇದು ಮಾಡಿದ್ಮೇಲೆ ನಮ್ಮ ಭೂಮಿಯೆಲ್ಲ ಕಿತ್ಕೊಂಡ್ಮೇಲೆ ಇವನ್ನೆಲ್ಲ ಏನು ಮಾಡ್ಬೇಕು ನಾವು? ಇದು ಹಿಂದೂ ಸಂಘಟನೆಯವ್ರು ಕಾಣಿಸ್ತಾ ಇಲ್ವಾ? ನಾನು ಕೈ ಮುಗಿದು ಕೇಳ್ಕೊತೀನಿ ನಿಮ್ಮ ಮೂಲಕ ಈ BJP ಅವರು ಇರ್ಬೋದು ಅಥವಾ ಹಿಂದೂ ಸಂಘಟನೆಯವರು ಬನ್ನಿ, ನಮ್ಮ ಜಾನುವಾರುಗಳು ನಮಗೆ ಉಳಿಸ್ಕೊಡಿ, ನಮ್ಮ ಜಾನುವಾರುಗಳಿಗೋಸ್ಕರ ನಮ್ಗೆ ಹಿತ ಕಾಯ್ಕೊಂಡು ಬಂದಿ. ಶಾಪ ಆಗ್ತಾಳೆ ಇವ್ರು ಬರ್ಲಿಲ್ಲ ಅಂದ್ರೆ ಈಗ ಖಂಡಿತ ಆಗ್ತಾಳೆ ಮೇಡಮ್. ಅದು ಮಾಡಿದುಣ್ಣ ಮಾರಾಯ. ಇವತ್ತು ಕರ್ಮ ಇಸ್ ರಿಟರ್ನ್ ಅಂತ ನೀವೇನು ಹೇಳ್ತೀರಾ ಮೀಡಿಯಾದಲ್ಲಿ, ಅದೇ ಥರ ಮಾಡಿದುಣ್ಣ ಮಾರಾಯ ಅನುಭವಿಸ್ತಾನೆ ಮೇಡಮ್ ಅವರು. ನೋಡಿ, BJP ಅವರು ಪ್ರತಿಪಕ್ಷವಾಗಿ ಸಮರ್ಥವಾಗಿ ಕೆಲಸ ಮಾಡಿದ್ರೆ ಇವತ್ತು DK ಶಿವಕುಮಾರ್ ಈ ರೀತಿ ರೈತರನ್ನ ಗೊಳಿಕೊಳ್ತಿರ್ಲಿಲ್ಲ. ಅವರು DK ಶಿವಕುಮಾರ್ ಏಕಸ್ವಾಮ್ಯವಾಗಿ ನಡ್ಕೊಳ್ತಾ ಇರ್ಲಿಲ್ಲ. ಈಗ ಈ BJP ಅವರು ಇಲ್ಲೆಲ್ಲ ಬಂದು ಇಷ್ಟು ಗ್ರೀನ್ ಇದೆ, ಇಷ್ಟೊಂದು ಹಸುಗಳಿದಾವೆ, ಎಲ್ಲ ಹಿಂದೂ ಒಂದು ಬಂದು ಅಂತ ಹೇಳ್ಕೊತಾರಲ್ಲ RSS ಅವ್ರು, ಎಲ್ಲಿದ್ದೀರಾ? ಎಲ್ಲ ಹಸುಗಳನ್ನ ಒಂದು ಏನು ಕಸಾಯಿಖಾನೆ ಕಳಿಸ್ಬೇಕಾ? ಈ ಲಕ್ಷಾಂತರ ಹಸುಗಳನ್ನ ಈ ರೀತಿ ಭೂಮಿಯನ್ನ ಕಿತ್ಕೊಂಡ್ರೆ ನೋಡಿ, ಇಲ್ಲಿ ಹಸುಗಳಿಗೆ ಸಮೃದ್ಧವಾಗಿ ಮೇವಿರುತ್ತೆ, ಯಾವಾಗ್ಲೂ ಗ್ರೀನ್ ಮೇವಿದೆ. ಅಂತಹ ಜಾಗವನ್ನ ಬರ್ಡ್ ಮಾಡಕ್ ಹೊರಟಿದಾರಲ್ಲ DK ಶಿವಕುಮಾರ್. ಇನ್ನಾದ್ರೂ ಪ್ರತಿಪಕ್ಷ ಮೈ ಚಳಿಯನ್ನ ಬಿಟ್ಟು ಬೀದಿಗೆ ಬಂದು ಇವತ್ತು ಬೆಳಗಾವಿ ಅಧಿವೇಶನದಲ್ಲಿ ನಿಮ್ಮ ಪರಾಕ್ರಮ ಎಷ್ಟು, ಈ ರೀತಿ ರೈತರ ಬದುಕನ್ನ ಕಸ್ಕೊಳ್ಳಕ್ ಹೊರಟಿದಾರಲ್ಲ DK ಶಿವಕುಮಾರ್ನ ನೀವು ಎಷ್ಟು ಪ್ರಶ್ನಿಸ್ತೀರಾ ಅನ್ನೋದು ಅಲ್ಲೇ ಕಾಣುತ್ತೆ. ಇಲ್ಲ ಅಂದ್ರೆ 3 ಪಕ್ಷಗಳು BJP JDS ಕಾಂಗ್ರೆಸ್ 3 ಜನನು ಒಳ ಒಪ್ಪಂದ ಮಾಡ್ಕೊಂಡು ಮಾರಾಟ ಆಗ್ಬಿಟ್ಟಿದ್ದೀರಾ ಯಾರಿಗೆ? ಕ್ರೋನಿ ಕ್ಯಾಪಿಟಲ್ಸ್ಗೆ. ಇಲ್ಲ ಅಂದ್ರೆ ಯಾರು ನಿಮ್ಗೆ ಏನು ಅಪಾರ್ಟ್ಮೆಂಟ್ ಕಟ್ಟಕ್ಕೆ ನಿಮ್ಗೆ ಒತ್ತಡ ಹಾಕ್ತಾ ಇದಾರಲ್ಲ ಅಂತ ಕ್ರೋನಿ ಕ್ಯಾಪಿಟಲ್ಸ್ಗೆ ನೀವು ಮಾರಾಟ ಆಗಿದ್ದೀರಾ. ಆ ಮಾರಾಟ ಆಗಿದ್ದಾರಾ ಇಲ್ವಾ ಅನ್ನೋದು DK ಶಿವಕುಮಾರ್ ಅವ್ರ ಬಗ್ಗೆ ಅವ್ರ ಹೈಕಮಾಂಡು ಬಾಯ್ ಬಿಡ್ಬೇಕು ಈಗ. ಯಾಕಂದ್ರೆ DK ಶಿವಕುಮಾರ್ ಅನ್ನ ನಂಬಿ ಅವ್ರು ಓಟ್ ಹಾಕ್ಲಿಲ್ಲ. ರಾಹುಲ್ ಗಾಂಧಿ ನೀವೇನ್ ಹೇಳಿದ್ರಿ, ನಾವು ರೈತರ ಪರ, ಅಸಹಾಯಕರ ಪರ, ಹಿಂದುಳಿದವರ ಪರ, ದಲಿತರ ಪರ ಅಂತ ಹೇಳಿ ನೀವು ಹೇಳಿದ್ರಿ. ನಿಮ್ಮನ್ನ ನೋಡಿ ಇಲ್ಲಿ ಜನ ಓಟ್ ಹಾಕಿದ್ರು. ಆದ್ರೆ ಗಾಂಧೀಜಿ ಫೋಟೋ ಹಿಡ್ಕೊಂಡು ಬಂದ DK ಶಿವಕುಮಾರ್ ಇವತ್ತು ಗಾಂಧಿ ತತ್ವ ವಿರುದ್ಧವಾದ ಒಂದು ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಏನು ಅವತ್ತು ಆಫ್ರಿಕಾದಲ್ಲಿ ಗಾಂಧಿ ಅವತ್ತು ಜನರ ಬದುಕನ್ನ ಕಚ್ಕೊಳ್ಳಕ್ ಹೊರಟಾಗ ನಿಂತ್ರಲ್ಲ, ಈ ರೀತಿ ಇವತ್ತು ನೀವು DK ಶಿವಕುಮಾರ್ ಅವರ ಇವತ್ತು ಬಾಯಿನ ಮುಚ್ಚಿಸಿ ಇಲ್ಲಿ ರೈತರನ್ನ ಕಾಪಾಡಬೇಕಾಗಿರುವಂತ ಬೃಹತ್ ಹೊಣೆಗಾರಿಕೆ ಹೈಕಮಾಂಡ್ ಮೇಲಿದೆ. ಹೇಳ್ತೀನಿ ಈ ಮೂಲಕ, ಸರ್ ನೀವು ಅವತ್ತು ನಮ್ಮ ಜಿಲ್ಲೆಗೆ ಬಂದಾಗ ನನಗೊಂದು ಪೆನ್ನು ಪೇಪರ್ ಕೊಡಿ ಅಂತ ಕೇಳಿದ್ರಿ. ನಾವು ಪೆನ್ನು ಪೇಪರ್ ಕೊಟ್ಟಿದ್ದಕ್ಕೆ ಇವತ್ತು ನೀವು ಬರೀತಾ ಇರೋದು ನಮಗೆ ಮರಣ ಶಾಸನ ಈ ರೈತರಿಗೆ, ಇಲ್ಲಿನ ಜಾನುವಾರುಗಳಿಗೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಾರೋ 4 ಜನದ ಹಿತರಕ್ಷಣೆಗೋಸ್ಕರ, ಯಾರೋ 4 ಜನದ ಒಳ್ಳೇದಕ್ಕೋಸ್ಕರ ದಯವಿಟ್ಟು ಇಲ್ಲಿ ಇರ್ತಕ್ಕಂಥ ಲಕ್ಷಾಂತರ ಏನು ನನ್ನಂಥ ರೈತರು ಇದ್ದಾರೆ, ಜಾನುವಾರುಗಳಿದ್ದಾವೆ, ಇದ್ರ ಮರಣ ಶಾಸನ ಬರೆಯೋದು ಬೇಡ ಸರ್. ಇಂಥ ಸಮೃದ್ಧಿಯಾದಂಥ ಜಾಗನ ದಯವಿಟ್ಟು ಕಿತ್ಕೋಬೇಡಿ. ಈ ಮೂಲಕ ನಿಮ್ಗೆ ಒಂದೇ ಒಂದು ಮಾತನ್ನು ಹೇಳ್ತೀನಿ, ಈ ಕರ್ಮ ಯಾವುದೇ ಕಾರಣಕ್ಕೂ ಯಾರನ್ನೂ ಬಿಡಲ್ಲ, ಎಲ್ಲರಿಗೂ ಇವತ್ತಲ್ಲ ನಾಳೆ ವಾಪಸ್ ಬರುತ್ತೆ. ಇಲ್ಲಿ ರೈತರಾಗಿ ಶಿಕ್ಷಿತ ರೈತರು ಇವರು ಡಿಗ್ರಿ ಮಾಡಿ ಬೇಡ ಬೇರೆ ಕೆಲಸ ಅಂತ ಹೇಳಿ ರೈತರಾಗಿದ್ದಾರೆ. ಅವರ ಮನದ ಮಾತನ್ನ ಕೇಳೋಣ. ಸರ್, ತಾವು ಕೆಲಸದಲ್ಲಿ ಇದ್ರಾ? ಯಾಕೆ ಕೆಲಸ ಬಿಟ್ಟು ಬಂದ್ರಿ? ಮೇಡಮ್, ನಾವು ಸೆಕ್ಯೂರಿಟಿ ಸೂಪರ್ವೈಸರ್ ಕೆಲಸ ಮಾಡ್ತಾ ಇದ್ದೋ ಇಲ್ಲೇ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಆಗಲ್ಲ ಅಂದ್ಬಿಟ್ಟು ಅಲ್ಲಿ ಕೊಡೋ ಸಂಬಳ ನಮಗೆ ಸಾಲ್ತಾ ಇರಲಿಲ್ಲ. ಅದಕ್ಕೆ ಇಲ್ಲೇ ಒಂದು 4 ಕಸ ಮಾಡಿಕೊಂಡ್ರೆ ನಾವು ಎಷ್ಟೋ ಜೀವನ ಮಾಡ್ಬೋದು ಅನ್ನೋ ಒಂದು ಲೆಕ್ಕಾಚಾರಕ್ಕೆ ನಾವು ಇಲ್ಲಿ ಹಾಲು ಹಾಕೊಂಡು ನಾವು ಇದು ಮಾಡ್ತಾ ಇದೀವಿ ಮೇಡಮ್. ಎಷ್ಟು ಹಸು ಇದೆ? ನಮ್ದೊಂದು 3 ಹಸು ಇದೆ ಮೇಡಮ್. 3 ಚೆನ್ನಾಗಿದೆಯಾ? ಪರವಾಗಿಲ್ಲ? ಪರವಾಗಿಲ್ಲ ಮೇಡಮ್. ಡೈಲಿ ಒಂದು 20 ಲೀಟ್ರ್, ಬೆಳಗ್ಗೆ ಒಂದು 15 ಲೀಟ್ರು, ಸಾಯಂಕಾಲ ಒಂದು 15 ಲೀಟ್ರ್ ಹಾಲು ಹಾಕ್ತೀವಿ ಮೇಡಮ್. ಮತ್ತೆ ವ್ಯವಸಾಯನೂ ಮಾಡ್ತಾ ಇದೀವಿ ಮೇಡಮ್. ರವಿ ಅವ್ರು ಹೇಳ್ತಾ ಇದಾರೆ, ನಮ್ಮ ಬದುಕನ್ನ ಕಿತ್ಕೋಬೇಡಿ ಅಂತ ಹೇಳಿ. DK ಶಿವಕುಮಾರ್, ನೀವು ಪ್ರತಿಯೊಂದು ಇಂಟರ್ವ್ಯೂನ ಸಮಾಧಾನವಾಗಿ ಕೂತ್ಕೊಂಡು ಕೇಳಿಸ್ಕೊಳ್ಳಿ ನೋಡಿ.